ಬೆಳಗಾವಿಯಲ್ಲಿ ಈ ವರ್ಷ ವಾಡಿಕೆಗಿಂತ ಕಡಿಮೆ ಮಳೆಯಾಗ್ತಾ ಇದೆ. ಕಡಿಮೆ ಮಳೆಯಾದರೂ ಬೆಳಗಾವಿಯಲ್ಲಿ ಮಳೆ ಅವಾಂತರವನ್ನ ಸೃಷ್ಟಿ ಮಾಡಿದೆ. ಬಳ್ಳಾರಿ ನಾಲೆಗಳಿಂದ ಬೆಳಗಾವಿಯಲ್ಲಿ ಭತ್ತದ ಬೆಳೆಗಾರರು ತಬ್ಬಿಬ್ಬಾಗಿದ್ದಾರೆ. ಮೊದಲನೇ ಹಂತದಲ್ಲಿ ಬಿತ್ತನೆ ಮಾಡಿದ್ದ ಬೆಳೆ ಮಳೆಯಿಲ್ಲದೆ ಹಾನಿಗೊಳಗಾಗಿತ್ತು. ಈಗ ವಿಪರೀತ ಮಳೆ ಕಾರಣಕ್ಕೆ ಸಾವಿರಾರು ಎಕರೆ ಭತ್ತಕ್ಕೆ ಹಾನಿ ಉಂಟಾಗಿದೆ. ಸಾವಿರಾರು ಎಕರೆ ಭತ್ತದ ಗದ್ದೆ ಆವರಿಸಿದೆ ಬಳ್ಳಾರಿ ನಾಲಾ ನೀರು. ಬೆಳಗಾವಿ ಜಿಲ್ಲೆಯಲ್ಲಿ ಈ ವರ್ಷ ವಾಡಿಕೆಗಿಂತ ಕಡಿಮೆ ಮಳೆ ಆದರೂ ಕೂಡ ಹಲವು ಅವಾಂತರಗಳು ಕೂಡ ಸೃಷ್ಟಿಯಾಗಿರುವಂಥದ್ದು. ಕಳೆದ 10 ದಿನಗಳಿಂದ ಬೆಳಗಾವಿ ಜಿಲ್ಲೆಯಾದ್ಯಂತ ಹಾಗೂ ನಗರದಲ್ಲಿ ಸಾಕಷ್ಟು ಮಳೆ ಆಗ್ತಿರುವಂಥದ್ದು. ಈ ಕಾರಣಕ್ಕೆ ಭತ್ತ ಬೆಳೆಗಾರರು ಆತಂಕಕ್ಕೆ ಒಳಗಾಗಿರುವಂಥ ನೀವು ದೃಶ್ಯದಲ್ಲಿ ಕೂಡ ನೋಡ್ತಿರುವಂಥದ್ದು. ಜೂನ್ನಲ್ಲಿ ಆರಂಭವಾಗಿದ್ದ ಮಳೆ ಜುಲೈನಲ್ಲಿ ಆರಂಭವಾಗಿತ್ತು. ಹೀಗಾಗಿ ಜೂನ್ನಲ್ಲಿ ಮುಂಗಾರು ಆಗಿ ಬಿತ್ತನೆ ಮಾಡಿರ್ತಕ್ಕಂತಹ ಬೆಳೆಯಲು ಮಳೆ ಆಗದ ಹಿನ್ನೆಲೆಯಲ್ಲಿ ಹಾಳಾಗಿತ್ತು. ನಂತರ ಜುಲೈಯಲ್ಲಿ ಮಳೆ ಆದ ಹಿನ್ನೆಲೆಯಲ್ಲಿ ಮತ್ತೆ ಇಲ್ಲಿನ ಭತ್ತ ಬೆಳೆಗಾರರು ಭತ್ತನ ಬಿತ್ತನೆಯನ್ನ ಮಾಡಿದ್ರು. ಈಗ ವಿಪರೀತ ಮಳೆಯ ಕಾರಣಕ್ಕೆ ಆ ಬೆಳೆ ಕೂಡ ಈಗ ನೀರಿಗೆ ಆಹುತಿಯಾಗಿರುವಂಥದ್ದು. ಸಾಕಷ್ಟು ಬೆಳಗಾವಿಯಲ್ಲಿ ಸುಪ್ರಸಿದ್ಧ ಬಾಸುಮತಿ ಅಕ್ಕಿಯನ್ನ ಬೆಳೀತಾರೆ. ಹೀಗಾಗಿ ಈ ವರ್ಷವೂ ಕೂಡ ಬಳ್ಳಾರಿ ನಾಲಾ ನೀರು ಎಲ್ಲವನ್ನು ಕೂಡ ಇಲ್ಲಿ ಇರ್ತಕ್ಕಂಥ ಬೆಳೆಗಳಿಗೆ ಆವರಿಸಿರುವಂಥದ್ದು. ಬಳ್ಳಾರಿ ನಾಲವನ್ನು ಹೂಳೆತ್ತಬೇಕು ಅಂತೇಳಿ ಈ ಭಾಗದ ರೈತರು ಕಳೆದ ಹಲವು ದಶಕಗಳಿಂದ ಹೋರಾಟ ಮಾಡ್ತಿದ್ರು ಕೂಡ ಸರ್ಕಾರ ಈವರೆಗೂ ಆ ಬಗ್ಗೆ ಗಂಭೀರ ಚಿಂತನೆಯನ್ನ ಮಾಡ್ತಾ ಇಲ್ಲ. ಜುಲೈನಲ್ಲಿ ಮಳೆ ಆರಂಭವಾದ ಹಿನ್ನೆಲೆಯಲ್ಲಿ ಈಗ ಆ ಆತಂಕ ದೂರವಾಗಿರುವಂಥದ್ದು. ಬೆಳಗಾವಿ ಮಹಾನಗರಕ್ಕೆ ಕುಡಿಯುವ ನೀರು ಪೂರೈಸತಕ್ಕಂತಹ ರಕ್ಕಸ್ಕೊಪ್ಪ ಜಲಾಶಯ ಕೂಡ ಈಗ ಭರ್ತಿಯಾಗಿರುವಂಥದ್ದು. ಮತ್ತೊಂದೆಡೆ ಹಿಡಕಲ್ ಜಲಾಶಯ ಕೂಡ ಈಗ 35 TMC ಸಾಮರ್ಥ್ಯವಷ್ಟು ನೀರು ಸಂಗ್ರಹವಾಗಿರುವಂಥದ್ದು. ಮತ್ತೊಂದು ಮಲ್ಲಪ್ರಭ ಜಲಾಶಯ ಕೂಡ ನೀರಿನ ಸಂಗ್ರಹ ಕೂಡ ಹೆಚ್ಚಾಗ್ತಿರುವಂಥದ್ದು. ಬಳ್ಳಾರಿ ನಾಲಾ ಸಂಬಂಧಪಟ್ಟಂಗೆ ನಮ್ಮ ಜೊತೆಗೆ ಏನೆಲ್ಲ ಸಮಸ್ಯೆಗಳಿದೆ ಅಂತೇಳಿ ಮಾತಾಡಕ್ಕೆ ಸ್ಥಳೀಯ ರೈತರಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಈ ನೀವು ಕೂಡ ಕಳೆದ ಹಲವು ವರ್ಷಗಳಿಂದ ಹೂಳೆತ್ತಬೇಕು ಅಂತೇಳಿ ಆಗ್ರಹಣ ಮಾಡ್ತಿದ್ರಿ, ಅದು ಕೂಡ ಸರ್ಕಾರ ಈ ಬಗ್ಗೆ ಗಂಭೀರ ಚಿಂತನೆ ಮಾಡ್ತಿಲ್ಲ, ಏನ್ ಹೇಳ್ತೀರ? ಸರ್ ನೋಡ್ರಿ, ಹೋದ್ BJP ಸರ್ಕಾರ ಆತು, ಈ ಕಾಂಗ್ರೆಸ್ ಸರ್ಕಾರ ಆತು. ಈ ಕಾಂಗ್ರೆಸ್ ಸರ್ಕಾರ ಬಂದ ಕೇಶೆ 2.5-3 ವರ್ಷ ಆತು, ಇನ್ನೂ ಕೂಡ ಈ ಕಡೆ ಗಮನ ಕೊಡ್ತಾ ಇಲ್ಲ. ಈಗಿಂದ ಉಸ್ತುವಾರಿ ಮಿನಿಸ್ಟರ್ ಜಾರಕಿಹೊಳಿ ಸಾಹೇಬ್ರ ಇಲ್ಲಿ ಪ್ರತ್ಯಕ್ಷ ಬಂದ ರೈತರು ಎಲ್ಲ ತೋರಿಸಿದಾರ. ಆದರೂ ಕೂಡ ತೋರಿಸಿದ್ ನಾವು ಆಶ್ವಾಸನ ಅವ್ರು ಕೊಟ್ಟಿದ್ದಾರೆ. ಅದು ಆತು. DC ಸಾಹೇಬ್ರ 3-4 ತಿಂಗಳ ಹಿಂದ ಇಲ್ಲಿ ಬಂದ ಕೇಶೆ ನಾವು ತೋರಿಸಿದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.